ಅವತ್ತಿನಿಂದ ಸುಮಾರು ಜನ ಕೇಳ್ತಾಯಿದ್ರೆ ಹಾಲು ಕರಿಬೇಕಾದ್ರೆ ಏನು ಮಾಡ್ತೀರಾ, ಮೇವುಗಳು ಮೇಯಿಸ್ಬೇಕಾದ್ರೆ ಏನು ಮಾಡ್ತೀರಾ, ಹಸುಗಳು ಎಲ್ಲ ಇಲ್ಲಿ ಪೆಡಾಕಲ್ಲಿದ್ರೆ ಯಾವಾಗಲೂ ತೊಪ್ಪೆ ಮೇಲೆ ಇರ್ತವೆ, ದನಗಳು ಹಾಳಾಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಸುಮಾರು ಜನ ಕ್ವಶನ್ಗಳು ಮಾಡ್ತಾಯಿದ್ರಿ. ನಮಗೂ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಇಲ್ಲೆಲ್ಲ ಹಸುಗಳು ಈ ಟೈಮಲ್ಲೆಲ್ಲ ಫ್ರೀಯಾಗಿ ಇಲ್ಲಿ ಇರ್ತವೆ. ಅದಾದಮೇಲೆ ನಾವು ಗೊಂತಿಗೆ ಡೈರೆಕ್ಟಾಗಿ ಈ ಗೊಂತಲ್ಲಿ ತಿಂಡಿ ಹಾಕ್ಬಿಟ್ಟು ಸ್ವಲ್ಪ ಹಾಲು ಕರಿಯೋ ಟೈಮಲ್ಲಿ ಸುಮ್ಮನೆ ಗೇಟ್ ಓಪನ್ ಮಾಡಿದ್ರೆ ಸಾಕು, ಅವುಗಳ ಜಾಗಕ್ಕೆ ಅವೇ ಬರ್ತವೆ. ಬಟ್ ಯಾವ ರೀತಿ ಪ್ರಾಬ್ಲಮ್ ಏನಾಗಲ್ಲ. ಆಮೇಲೆ ಮಿಷಿನ್ ಹಾಕ್ಬಿಟ್ಟು ಹಾಲು ಕರೆದುಕೊಳ್ತೀವಿ. ನಾನು ಯಾರಾದರೂ ಕೇಳಿದ್ರೆ ಹೈನುಗಾರಿಕೆ ಮಾಡ್ಬೋದಾ ಅಂತಂದರೆ ನಾನು ಹೇಳೋದು ಒಂದೇ, ಆರಾಮಾಗಿ ಮಾಡ್ಬೋದು. ಬಟ್ ಏನು ಅಂದರೆ ನಿಮ್ಮ ಜೀವನದಲ್ಲಿ ಕಮಿಟ್ಮೆಂಟ್ ಇಟ್ಕೋಬೇಕು. ಕಮಿಟ್ಮೆಂಟ್ ಏನು ಅಂತಂದರೆ ಕೆಲಸದಲ್ಲಿ ಕಮಿಟ್ಮೆಂಟ್ ಇಟ್ಕೋಬೇಕು. ಏನೇ ಆಗಲಿ ನಾನು ಜಯಿಸ್ತೀನಿ ಮಾಡ್ತೀನಿ ಅಂತಿದ್ದಾಗ ಅಷ್ಟೇ ಇಲ್ಲ ಹೈನುಗಾರಿಕೆ ಮಾಡೋಕ್ಕಾಗೋದು. ಇಲ್ಲ ನನ್ನ ಕೈಲಿ ಬೆಳಗ್ಗೆ 5 ಗಂಟೆಗೆ ಹೇಳೋಕ್ಕಾಗಲ್ಲ, ಇಲ್ಲ ಸಂಜೆ 5 ಗಂಟೆಗೆ ಗೊಂತಕ್ಕೆ ಬರೋಕ್ಕಾಗಲ್ಲ ಅಂದರೆ ಯಾವ ಕಾಲಕ್ಕೂ ಮಾಡೋಕ್ಕಾಗಲ್ಲ. ಇದೇನು ಅಂದರೆ ಇವತ್ತು ನಾಳೆಗಲ್ಲ, ಇದು ಎನಿ ಟೈಮು. ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಇರಲಿ, ಒಂದು ಕೆಟ್ಟ ಕಾರ್ಯ ಇರಲಿ, ಒಂದು ಸಾವಾಗಿರಲಿ, ಒಂದು ಶುಭ ಕಾರ್ಯ ಇರಲಿ, ಎಲ್ಲನೂ ಮರ್ತು ಎಲ್ಲದಕ್ಕೂ ರೆಡಿ ಇದ್ದು ಮಾಡ್ತೀನಿ ಅಂತಂದರೆ ಅಷ್ಟೇ ಹೈನುಗಾರಿಕೆ. ಇಲ್ಲ ಅಂದರೆ ಸುಮ್ಮನೆ ಎಲ್ಲ ಇಲ್ಲಿಗೆ ಬರದೇ ಇರೋದೇ ಒಳ್ಳೆಯದು. ಇಲ್ಲೇ ನೋಡಿ, ಹಸುಗಳು ಯಾವ ಬಿಸಿಲು ಬೇಕೋ ಅವು ಬಿಸಿಲಲ್ಲಿದ್ದಾವೆ. ಕೆಲವೊಂದು ಬಿಸಿಲಲ್ಲೂ ಮಲಗಿರ್ತವೆ. ಅವು ಸ್ವಲ್ಪ ಬಿಸಿಲಲ್ಲಿ ಕಾದಷ್ಟು ಒಳ್ಳೆಯದು ಹಸುಗಳೂ. ಈಗ ನೋಡಿ, ಅವಕ್ಕೇನು ಬೇಕು ಅದನ್ನು ಕೊಡಬೇಕು. ಕೆಲವಕ್ಕೆ ನೀರು ಬೇಕು. ಈಗ ನಾವಾದರೆ ಏನಾಯ್ತದೆ, ಗೊಂತಲ್ಲಿ ಕಟ್ಟಾಕಿದ್ರೆ ಅವಕ್ಕೆ ನೀರನ್ನು ನಾವು ಕುಡ್ಸೋಕ್ಕಾಗಲ್ಲ. ನಮ್ಗೆ ಯಾವಾಗ ಫ್ರೀ ಇರ್ತದೆ ಅವಾಗಷ್ಟೇ ನಾವು ನೀರು ಕುಡಿಸ್ತೀವಿ. ಈಗ ನೋಡಿ, ಇವಾದ್ರೆ ಅವಕ್ಕೆ ಯಾವಾಗ ನೀರು ಕುಡಿಬೇಕು ಅನಿಸುತ್ತೆ ಬಂದು ಕುಡಿತವೆ. ಮತ್ತು ಇದು ಒಂದು ಬೆಸ್ಟ್ ಮೆಥಡ್. ಇದು ಸುಮ್ಮನೆ ಹೇಳೋದಲ್ಲ, ಅಷ್ಟೇ ರಿಸ್ಕು ಕಮ್ಮಿ ಆಗಿಬಿಡ್ತದೆ ನಮಗೆ ಈ ಥರ ಮೆಥಡ್ಗಳನ್ನ ನಾವು ಫಾಲೋ ಮಾಡಿದ್ರೆ. ನೋಡಿ, ಇದೇನಿಲ್ಲ, ನಾವೇನು ಹಸುಗಳ್ಗೆ ಮೈ ತೊಳೆಯಲ್ಲ, ಮತ್ತೊಂದು ಮಾಡಲ್ಲ. ಸುಮ್ಮನೆ ಆರಾಮಾಗಿ ಅದ್ರ ಪಾಡ್ಗೆ ಅವು ಇರ್ತವೆ. ಆಮೇಲೆ ಇದು ತುಂಬ ಒಳ್ಳೆಯದು. ಹಸುಗಳು ನೋಡಿ, 1-2 ವರ್ಷ ಆದರೂ ನಾವು ಮೈಯೇ ತೊಳೆದಿಲ್ಲ. ಸುಮಾರು ಜನ ಕೇಳ್ತಾರೆ, ತೊಪ್ಪೆ ಎಲ್ಲ ಎತ್ತಿಲ್ಲ ಅಂದರೆ ಏನಾಗಲ್ವಾ ಹಂಗೆ ಹಿಂಗೆ ಅಂತ. ನೋಡಿ, ಇಲ್ಲಿ ನಾವು ತೊಪ್ಪೆ ಎತ್ತಿಲ್ಲ ಅಂದರೆ ಅದು ಹಿಂಗೆ ಆಗ್ಬಿಟ್ಟಿರ್ತದೆ. ಫುಲ್ಲು 1-2 ದಿವಸ ಬಿಸಿಲು ಹೊಡಿದ್ರೆ ಅದು ಧೂಳು ಥರ ಆಗ್ಬಿಡ್ತದೆ. ಬಟ್ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಯಾವ ನಳ್ಳಲ್ಲಿ ಬೇಕೋ ಅವೆಲ್ಲ ನಳ್ಳಲ್ಲಿ ಮಲ್ಗೈತೆ. ಸುಮ್ಮನೆ ಇದನ್ನೇ ಹೇಳೋದು ಪೆಡಾಕ್ ಮೆಥಡ್ ಅಂತ. ನೀವು ಸುತ್ತ ಫೆನ್ಸಿಂಗ್ ಹಾಕಿ ಹಸುಗಳನ್ನ ಹೆಂಗೆ ಬೇಕೋ ಅದ್ರ ಪಾಡ್ಗೆ ಅವುಗಳು ಬಿಟ್ರೆ ಅಷ್ಟೇ ಸಾಕು. ಅವಕ್ಕೇನು ಹೊಟ್ಟೆ ತುಂಬ ಮೇವು, ನೀರು ಮತ್ತು ಸಫಿಷಿಯೆಂಟಾಗಿ ತಿಂಡಿಗಳು ಹಾಕಿದ್ರೆ ಸಾಕು. ಇನ್ನು ನಿಮ್ಮ ಕೆಲಸ ಏನಿರಲ್ಲ. ಬೆಳಿಗ್ಗೆ ಒಂದು 1/2 ಅವರ್ 1 ಅವರು, ಸಂಜೆ ಒಂದು 1/2 ಅವರ್ 1 ಅವರ್ ಇರ್ತದೆ. ಸುಮ್ಮನೆ ಹಾಲು ಕರೆದು ಮೇವಾಗಿ ಮೇಯಿಸಿ ಆಚೆ ಬಿಟ್ರೆ ಸಾಕು. ಅದರಲ್ಲೂ ಕೆಲವು ಜನ ಕೇಳ್ತಿದ್ರೆ, ಈಗ ಬರೀ ಓಪನ್ ಶೆಡ್ಡಲ್ಲಿದ್ದರೆ ಬಿಸಿಲು ಬೀಳ್ತದೆ, ಮಳೆ ಬರ್ತಿರ್ತದೆ, ಅವಾಗ ಏನು ಮಾಡ್ತವೆ ಅಂತ. ಈಗ ನೋಡಿ, ಮಳೆ ಬಂದಾಗ ಅದಕ್ಕೆ ಅಂತಲೇ ಅರ್ಧ ಶೆಡ್ಡು ಸೀಟ್ ಇಳಿಸಿದ್ದೀವಿ. ಆ ಶೀಟ್ ಅಡಿಲಿ ಹೋಗಿ ಹಸುಗಳು ಬೇಕಾದವು ಮಲ್ಕೋತವೆ. ಈಗ ಯಾವ ಮಳೇಲಿ ನೆನಿಬೇಕು ಅಂತವೆ, ಬಿಸಿಲಲ್ಲಿ ಇರಬೇಕು ಅಂತವೆ, ಅವು ಈ ರೀತಿ ಬಂದು ಆಚೆ ನಿಂತ್ಕೋತವೆ. ಬಟ್ ಅದಕ್ಕೇನು ಬೇಕೋ ಅದು ಎಲ್ಲ ತಾವು ಸಿಗ್ತದೆ. ಈಗ ಇದೇ ಸಿಂಪಲ್ ಮೆಥಡು. ಇದನ್ನು ಫಾಲೋ ಮಾಡಿದ್ರೆ ಅರ್ಧ ಕೆಲಸ ಕಮ್ಮಿ ಆಗಿಬಿಡ್ತದೆ. ಈಗ ನಾವು ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು, ಅರ್ಧ ಜನ ಸರ್ಕಸ್ ಮಾಡ್ತಾ ಇರ್ತಾರೆ. ಏನು ಡ್ಯಾನ್ಸ್ ಮಾಡ್ಕೊಂಡು ತೊಪ್ಪೆ ಎತ್ತದೆ ಅಂತ ಕೇಳ್ತೀರಾ, ದಿನ ವೀಡಿಯೋ ಮಾಡಿ ಹಾಕೋದೆ ಅಂತ ಕೇಳ್ತೀರಾ. ಇನ್ನೊಂದು ಅದು ನೋಡ್ತಾಯಿದ್ರೆ ಅರ್ಧ ಬೇಜಾರಾಗ್ಬಿಡ್ತದೆ. ಏನಕ್ಕೆ ಇಷ್ಟೊಂದು ರಿಸ್ಕ್ ತಗೊಂಡು ಮಾಡ್ತವ್ರೆ ಇವರು ಅಂದ್ಬಿಟ್ಟು. ಅದರಲ್ಲಿ ಹಸುಗಳಿಗೆ ಬಾವು ಆಗೋದು, ಮತ್ತೊಂದು ಆಗೋದು ಎಲ್ಲ ಜಾಸ್ತಿ ಇರ್ತದೆ. ಈ ಥರ ಮೆಥಡ್ಗಳು ಫಾಲೋ ಮಾಡಿದಾಗ ಯಾವುದು ಪ್ರಾಬ್ಲಮ್ ಏನಾಗಲ್ಲ. ಹೈನುಗಾರಿಕೆ ಮಾಡೋದೆಲ್ಲ ಇಂಪಾರ್ಟೆಂಟು. ಅದನ್ನು ಯಾವ ರೀತಿಲಿ ತಗೊಂಡು ಹೋಗ್ತೀವಿ ಒಂದು ಒಳ್ಳೆ ಮಟ್ಟಕ್ಕೆ ಅನ್ನೋದು ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ, ಸುಮ್ಮನೆ ಹಸುಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅದ್ರ ಮೇಂಟೆನೆನ್ಸ್ ಗೊತ್ತಿಲ್ಲ, ಅದ್ರದ್ದು ಆಗು ಹೋಗುಗಳು, ಅದ್ರ ಆರೋಗ್ಯ ಸ್ಥಿತಿಗಳು ಗೊತ್ತಿಲ್ಲ ಅಂದರೆ ಭಾರಿ ಕಷ್ಟ ಆಗ್ಬಿಡ್ತದೆ. ನಾವು ಇದನ್ನೆಲ್ಲ ಶೆಡ್ ಮಾಡಬೇಕಾದ್ರೆ ನಮ್ಮ ಎಕ್ಸ್ಪೀರಿಯೆನ್ಸೇನೆ, ಯಾರೂ ನಮಗೇನು ಹೇಳ್ಕೊಟ್ಟಿಲ್ಲ. ಇದೇನು ಬ್ರಹ್ಮವಿದ್ಯೆನೂ ಅಲ್ಲ. ಅಂದರೆ ಮಾಡ್ತಾ ಮಾಡ್ತಾ ತಾನೇ ಗೊತ್ತಾಯ್ತದೆ. ಬಟ್ ಏನು ಅಂದರೆ ಎಲ್ಲರೂ ಮಾಡ್ತಾರಲ್ಲ ಅಂದ್ಬಿಟ್ಟು ಮಾಡೋದಲ್ಲ. ನೀವು ಮಾಡೋ ಕೆಲಸದಲ್ಲಿ ಏನೇನು ರಿಸ್ಕ್ ಆಯ್ತಾ ಇರ್ತದೆ, ಆ ರಿಸ್ಕ್ನ ಕಮ್ಮಿ ಮಾಡ್ಕೊಂಬಂದಷ್ಟು ನಿಮಗೆ ತುಂಬ ಒಳ್ಳೇದಾಯ್ತದೆ. ಅದೇ ಏನು ಅಂದರೆ, ಈಗ ಕಟ್ಟಾಕುತ್ತವೆ ಹಸುಗಳನ್ನ ಕಟ್ಟಾಕಬಾರ್ದು.
ತಿರ್ಗಾ ಮೇವು ಅಷ್ಟೇ, ನೀವು ಯಾವಾಗಲೂ ಈಗ ಮೇಯ್ದ ತಕ್ಷಣ ತಗೊಬಂದು ಮೇವು ಹಾಕ್ಬಾರ್ದು. ಅವಕ್ಕೇನು ಒಂದೆರಡು ಟೈಮ್ ಮೇವು ಮತ್ತು ಅವಕ್ಕೆ ಕುಡಿಯೋಕ್ಕೆ ಮತ್ತು ಅವು ತಿರ್ಗಾಡ್ಕೊಂಡಿರೋಕ್ಕೆ ಫ್ರೀಯಾಗಿ ಬಿಡ್ಬೇಕಷ್ಟೆ. ಈಗ ಏನು ಮಾಡ್ತಾರೆ ಕೆಲವರು ಊರುಗಳಲ್ಲಿ ಇವತ್ತಿಗೂ ಒಂದು 10 ತಗೊಬಂದಿರ್ತಾರೆ 2 ದನಿಗೆ, ಅವು ಮೇಯ್ತಾ ಇದ್ದಂಗೆ ಹಾಕ್ತಾನೆ ಇರ್ತಾರೆ ಹಿಂದಿಂದ. ಆ ಥರ ಎಲ್ಲ ಅವಶ್ಯಕತೆ ಇರಲ್ಲ. KMF ಅವರು ಎಂಥ ದರಿದ್ರ ಫೀಡ್ ಕೊಟ್ಟವ್ರೆ ಅಂದರೆ ದನಗಳೇ ತಿನ್ನಲ್ಲ ಗುರು. ಸುಮ್ಮನೆ ವೇಸ್ಟಲ್ಲಿ ನಾವು ಫೀಡ್ಗಳು ತರಿಸಿ ಹಾಕೊಂಡಿರೋದು. ಸುಮ್ಮನೆ ನೋಡಿ ಎಷ್ಟು ಸ್ಟಾಕ್ ಐತೆ, ಬಂದು ಅವರು ವಾಪಸ್ಸು ತಗೊಂಡು ಹೋಗ್ತಿಲ್ಲ. ಸುಮ್ಮನೆ ನಾವು ಅದು ಕೊಡೋದೇ ಹಾಲೊಂದು ರೇಟ್ ತುಂಬ ಕಮ್ಮಿ, ಅದರಲ್ಲಿ ಇವರು ಫೀಡ್ಗಳಲ್ಲೂ ಕ್ವಾಲಿಟಿ ಇಲ್ಲ ಅಂದರೆ ಹೆಂಗೆ ಗುರು? ಇವ್ರು ಮಡವಾಗಿ ಕೊಡದೇ ಇರೋದಕ್ಕೆ ನಾವು ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಸುಗಳಿಗೆ ಕಾರ್ಗಿಲ್ ಫೀಡು ತಂದು ಮತ್ತು ಜೋಳದ ನುಚ್ಚು ತರಿಸಿ ಹಾಕೊಂಡಿರೋದು. ಹಸುಗಳೇನಾದರೂ ಚೆನ್ನಾಗಿರ್ಬೇಕು ಅಂತಂದರೆ ಯಾವತ್ತೂ ನಾವು ಒಳ್ಳೆ ಫೀಡು, ಆಮೇಲೆ ಒಳ್ಳೆ ಕ್ವಾಲಿಟಿ ಮೇವು ತಿಂಡಿ ಕ್ವಾಲಿಟಿಯಾಗಿರೋದೇ ಕೊಡಬೇಕು. ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ. ಏನಕ್ಕೆ ಅಂದರೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳ ಮೇಲೆ ಬಂಡವಾಳ ಹಾಕಿರ್ತೀವಿ, ಹಸುಗಳನ್ನ ರೆಡಿ ಮಾಡಿರ್ತೀವಿ. ಇವ್ರು ಕೂಡ ಲೋಕಲ್ ಫೀಡ್ ಏನಾದ್ರು ಯೂಸ್ ಮಾಡಿಬಿಟ್ರೆ ಏನಕ್ಕೂ ಬೇಡ, ದನಗಳು ತೀರಾ ಹಾಳಾಗ್ಬಿಡ್ತವೆ. ಇವತ್ತು ಹೆಂಗಾಗ್ಬಿಟ್ಟೈತೆ ಅಂತಂದರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹಸುಗಳಲ್ಲಿ ಹಾಲು ಕರೆದ್ರೆ 1 ಲೀಟ್ರಿಗೆ 30-35 ರೂಪಾಯಿ. ಇವತ್ತು ಒಂದು ನಾಟಿ ಕೋಳಿ ಮೊಟ್ಟೆ 15 ರೂಪಾಯಿ. ನಮ್ಗೆ ಅನ್ನಿಸ್ತದೆ ಒಂದೊಂದ್ಸಲ 2 ಮೊಟ್ಟೆ ಎತ್ಕೊಳ್ಳೋದು ಬೆಸ್ಟಾ ಇಲ್ಲ 1 ಲೀಟ್ರ್ ಹಾಲು ಕರಿಯೋದು ಬೆಸ್ಟಾ ಅಂತ. ಏನು ಕೋಳಿಗಳಿಗೇನಿಲ್ಲ, ತಿಂಡಿ ಹಾಕ್ಬಿಟ್ಟು ಬರೀ ಮೊಟ್ಟೆ ಕಲೆಕ್ಟ್ ಮಾಡಿದ್ರೆ ಸಾಕು. ಬಟ್ ಹಸುಗಳ್ಗೆ ಹಂಗಲ್ಲ, ಯಾವಾಗಲೂ ನಾವು ಒಂಥರ ಕಮಿಟ್ಮೆಂಟ್ ಇಟ್ಕೊಂಡು ತಿಂಡಿನೇ ಆಗಲಿ ಮೇವಾಗಲಿ ಅಷ್ಟೇ ರಿಸ್ಕು ಇರ್ತದೆ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಲಾಭಾಂಶ ಕಮ್ಮಿನೇ. ಏನಕ್ಕೆ ಅಂದರೆ ಇವತ್ತು ಒಂದು ಮೂಟೆ ಪೀಡ್ಸು 1600-1700 ರೂಪಾಯಿ ಆಗೈತೆ, ಒಂದು ಜೋಳದ ನುಚ್ಚು 1600 ರೂಪಾಯಿ ಆಗೈತೆ. ಇಷ್ಟೆಲ್ಲ ಖರ್ಚಾಕಿ ಎತ್ತಬೇಕಾದ್ರೆ ನಮಗೆ 1 ಲೀಟ್ರ್ ಹಾಲಿಗೆ ಇವ್ರು ಕೂಡ 35 ರೂಪಾಯಿಲಿ ಅರ್ಧ ಖರ್ಚೇ ಬರ್ತದೆ. ಒಂದು 25-28 ರೂಪಾಯಿ ಖರ್ಚೇ ಬರ್ತದೆ. 1 ಲೀಟ್ರಿಗೆ ಒಂದು 8-10 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಭಾರಿ ಶ್ರಮ ಬೀಳಬೇಕು. ಅದರಲ್ಲೂ ಸ್ವಂತ ಮೇವಿದ್ರೆ ಅಷ್ಟೇ ಆಟ. ಬರೀ ಹೈನುಗಾರಿಕೆ ಮಾಡಿದ್ರಷ್ಟೇ ಸಕ್ಸಸ್ ಆಗಲ್ಲ. ಜೊತೆಗೆ ಒಂದು ಕುರಿ ಆಗಲಿ ಒಂದು ಕೋಳಿ ಆಗಲಿ ಮನೆ ಹತ್ರ ಇದ್ದಾಗ ಅಂದರೆ ಹೈನುಗಾರಿಕೆಯಲ್ಲಿ ಇರ್ತದೆ, ಒಂದು 15 ದಿವಸ 20 ದಿವ್ಸಕ್ಕೆ ಒಂದು ಬಿಲ್ ಆಯ್ತದೆ, ತಿಂಗಳು 2 ಬಿಲ್ ಆಯ್ತದೆ, ನಡೀತದೆ. ಬಟ್ ಇದು ಅಷ್ಟೇ, ಈಗ 6 ತಿಂಗಳು ಈ ಥರ 1 ವರ್ಷಕ್ಕೊಂದು ಇದು ಒಂದೊಂದು ಕಟಾವು ಬರ್ತವೆ ಮರಿಗಳು. ಮಾರ್ದಾಗ ಸ್ವಲ್ಪ ದುಡ್ಡು ನೋಡ್ಬೋದು, ಮತ್ತು ರಿಸ್ಕ್ ಇರಲ್ಲ. ಇದೊಂಥರ ಏನು ಅಂದರೆ ಅಟ್ನೆ ಮಾಡಿಸಿ ಬಿಟ್ಟಿರೋದು ಟಗರುಗಳನ್ನ ನೋಡಿ ಹೆಂಗಿದಾವೆ, ಆರಾಮಾಗಿ ತಿಂದು ಮಲಗಿರ್ತವೆ. ಬರೀ ಇದೊಂದೇ ಇದ್ರೆ ಆಗಲ್ಲ, ಕೆಳಗಡೆನೂ ಅಷ್ಟೇ ಪ್ಲ್ಯಾಂಡಾಗಿ ಕೋಳಿ ಸಾಕಾಣಿಕೆ. ಈ ಥರ ಕೋಳಿ ಉಟ್ಬಿಟ್ರೆ ಏನು ತಿಂಡಿ ವೇಸ್ಟ್ ಮಾಡ್ತವೆ. ಈ ಥರ ಇದೆಲ್ಲ ಇಲ್ಲಿ ಕೋಳಿ ನೆಮ್ಮದಿಯಾಗಿರ್ತವೆ ನೋಡಿ, ಕಾಣಿಸ್ತವೆ ನಿಮಗೇನ. ಏನೇ ಆದರೂ ಮನೆ ಹತ್ರ ಒಂದು ಕುರಿ ಆಗಲಿ ಕೋಳಿ ಆಗಲಿ ಹಸುಗಳೇ ಆಗಲಿ ಇದೆಲ್ಲ ಒಂಥರ ಇದ್ದಾಗಲೇ ಅದು ಒಂಥರ ರೈತಾಪಿ ಕುಟುಂಬ ಅನ್ಸ್ಕೊಳ್ಳೋದು, ರೈತರ ಮನೆ ಅಂತ ಅನ್ಸ್ಕೊಳ್ಳೋದು.